ಬಟ್ ಇನ್ನು ಸಮ್ಮಿಶ್ರ ಸರ್ಕಾರ ಈಗ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತಾ ಇದೆ ಅಂತ ಮೋದಿಯವರ ಸರ್ಕಾರ ಇದ್ರೂ ಕೂಡ ಈಗ ಮೈತ್ರಿ ಸರ್ಕಾರ ಆಗಿದೆ. ಕೇಂದ್ರದಲ್ಲಿ 3ನೇ ಬಾರಿ ಸರ್ಕಾರ ರಚನೆಗೆ NDA ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾಳೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. NDA ಮೈತ್ರಿ ನಾಯಕರಿಂದಲೂ ಕೂಡ ಪ್ರಮಾಣ ವಚನ ಕೇವಲ ಪ್ರಧಾನಿಯಷ್ಟೇ ಅಲ್ಲ, ಇನ್ನಿತರ ನಾಯಕರ ಜೊತೆಗೂ ಕೂಡ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಭಾನುವಾರ ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮೋದಿ ಜೊತೆ ಹಲವರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಕೇವಲ ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನಿತರ ನಾಯಕರು ಕೂಡ ಇರ್ತಾರೆ. ಅವರೆಲ್ಲರೂ ಕೂಡ ಈ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಫೋರ್ಸ್ NDA ಮಿತ್ರ ಪಕ್ಷಗಳ ನಾಯಕರು ಯಾರಿದ್ದಾರೆ ಅವರು ಕೂಡ ಸಚಿವರಾಗಿ, ಆ ಸಂಸದರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಪಕ್ಷದ ನಾಯಕರು ಯಾರಿದ್ದಾರೆ ಅವ್ರ ಜೊತೆಗೆ ಸಂಪರ್ಕ ಮಾಡಲಾಗ್ತಾ ಇದೆ. ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವರು ಭಾನುವಾರ ಸಂಜೆ 8 ಗಂಟೆಗೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. 8 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೊತೆಗೆ ದೆಹಲಿಯಲ್ಲಿ NDA ನಾಯಕರ ಮಹತ್ವದ ಸಭೆ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಸದೀಯ ನಾಯಕನಾಗಿ ಮೋದಿ ಆಯ್ಕೆ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ತಾರೆ ಅಂದರೆ ಅಧಿಕೃತವಾಗಿ ಕೆಲವೊಂದಿಷ್ಟು ಶಿಷ್ಟಾಚಾರಗಳಿವೆ, ಅವೆಲ್ಲನೂ ಕೂಡ ಪೂರೈಸಬೇಕಾಗತ್ತೆ. ದೆಹಲಿಯಲ್ಲಿ NDA ನಾಯಕರ ಮಹತ್ವದ ಸಭೆ, ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಂಸದೀಯ ನಾಯಕನಾಗಿ ಮೋದಿ ಆಯ್ಕೆ ಮಾಡಲಾಗುತ್ತೆ. ದೆಹಲಿಯಲ್ಲಿ NDA ನಾಯಕರ ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಂಸದೀಯ ನಾಯಕರಾಗಿ ಮೋದಿಯನ್ನು ಆಯ್ಕೆ ಮಾಡಲಾಗುತ್ತೆ. ದೆಹಲಿಯಲ್ಲಿ NDA ನಾಯಕರ ಮಹತ್ವದ ಸಭೆ. ಈ ಸಭೆಯಲ್ಲಿ NDA ನಾಯಕರಾಗಿ ಮೋದಿಯವರನ್ನು ಆಯ್ಕೆ ಮಾಡಿದಂಥ ಬಳಿಕ ಅದೇ ಲೆಟ್ರನ್ನು ನೇರವಾಗಿ ರಾಷ್ಟ್ರಪತಿಗಳಿಗೂ ಕೂಡ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಹಕ್ಕು ಮಂಡಿಸಲಾಗಿದೆ. ಈಗಾಗಲೇ ಹಕ್ಕು ಮಂಡನೆ ಬಳಿಕ ಇನ್ಫ್ಯಾಕ್ಟ್ ಇದೆಲ್ಲವೂ ನೋಡ್ತಾ ಇದ್ದಾರೆ. ಒಂದು ಕಡೆ ಸಂಸದೀಯ ಮಂಡಳಿಯ ಸಭೆ ಕೂಡ ನಡೀತಾ ಇದೆ. ಎಲ್ಲ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದರೆ, ಅದೇ ರೀತಿ ಮಹಾರಾಷ್ಟ್ರದ ಫಡ್ನವೀಸ್ ಕೂಡ ಇದ್ದಾರೆ, ಕಂಗನಾ ರನಾವತ್ ಕೂಡ ಇದ್ದಾರೆ, ಇನ್ನಿತರ ನಾಯಕರು ಕೂಡ ಇದ್ದಾರೆ. ಅದೇ ರೀತಿ ಒಡಿಸ್ಸಾದ ಪಾಂಡಾ ಅವರು ಕೂಡ ಇದ್ದಾರೆ. ಎಲ್ಲ ನಾಯಕರು ಆಗಮಿಸಿದ್ದಾರೆ. ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸಭೆಯಲ್ಲಿ NDA ಅಧಿಕೃತ ನಾಯಕರಾಗಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಅದಾದ ಬಳಿಕ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೆ ಈಗಾಗಲೇ ಬೆಂಬಲ ಪತ್ರವನ್ನು ಕೂಡ ನೀಡಲಾಗಿದೆ. ಹಾಗೆಯೇ ಇನ್ನು ಅಧಿಕೃತವಾಗಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಸೇರಿದಂತೆ ಇನ್ನಿತರ ಕೆಲಸಗಳಿದೆ, ಅದೆಲ್ಲವನ್ನೂ ಕೂಡ ಮಾಡಲಾಗುತ್ತೆ. ನೋಡ್ತಾ ಇದ್ದೀರಾ, ಈ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಅದೇ ರೀತಿ ರಾಜನಾಥ್ ಸಿಂಗ್ ಇದ್ದಾರೆ, ಅಜಿತ್ ಪವಾರ್ ಇದ್ದಾರೆ. ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದಾರೆ. ಹೀಗಾಗಿ NDA ನಾಯಕರ ಸಭೆ ನಡೀತಾ ಇದೆ. ಕೇಂದ್ರದಲ್ಲಿ 3ನೇ ಬಾರಿ NDA ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಪಾರ್ಲಿಮೆಂಟ್ ಭವನ್ನ ಸೆಂಟ್ರಲ್ ಹಾಲ್ನಲ್ಲಿ ಈಗ NDA ಸಂಸದೀಯ ಸಭೆ ಕೂಡ ನಡೀತಾ ಇದೆ. ಎಲ್ಲ ನಾಯಕರು ಕೂಡ ಹಾಜರಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ಇತರ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ NDA ಅಂಗಪಕ್ಷಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿವೆ. ಇದರ ಜೊತೆಗೆ ನೋಡ್ತಾ ಇದ್ದೀರಿ, ಎಲ್ಲ ನಾಯಕರು ಮಾತುಕತೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಮೋದಿಯವರನ್ನು NDAಯ ನಾಯಕನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತೆ. ಅದಾದ ಬಳಿಕ ಸಹಜವಾಗಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ. ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಭವನದೇನಿದೆ ಇದರಲ್ಲಿ ಇನ್ಫ್ಯಾಕ್ಟ್ ಸೆಂಟ್ರಲ್ ಹಾಲ್ನಿಂದ ಬರ್ತಾ ಇರುವಂಥ ದೃಶ್ಯ ಇದು. ಇನ್ನು ಹೊಸದಾಗಿ ಸಂಸದರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿರುವಂಥ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದು ಭಾಳ ಅವಶ್ಯಕತೆ ಆಗುವಂಥದ್ದು. ಅದು ಆ ಪ್ರೊಸೆಸ್ ಇವತ್ತು ನಡೀತಾ ಇದೆ. ಈಗ 11 ಗಂಟೆಗೆ ಪಾರ್ಲಿಮೆಂಟ್ರಿ ಮೀಟಿಂಗ್ ಕರೆದಿದ್ದಾರೆ, ಪಾರ್ಲಿಮೆಂಟ್ರಿ ಮೆಂಬರ್ಸದ್ದು. ಅಲ್ಲಿ ನಮ್ಮ ಹೊಸ ನಾಯಕನ ನರೇಂದ್ರ ಮೋದಿಜಿಯವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಅವ್ರನ್ನು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಹಾಕುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ಅವರ ಸಚಿವ ಸಂಪುಟದಲ್ಲಿ ಯಾರು ಸಚಿವರಾಗ್ತಾರೆ ಬಿಡ್ತಾರ ಅದು ಪ್ರೈಮ್ ಮಿನಿಸ್ಟ್ರಿಗೆ ಬಿಟ್ಟಂಥ ವಿಚಾರ, ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಕರ್ನಾಟಕದಿಂದ ಯಾರು ಆಗ್ತಾರೆ ಬಿಡ್ತಾರೆ ಅನ್ನುವಂಥದ್ದು ಅದು ನಿರ್ಧಾರ ಮಾಡುವಂಥದ್ದು ಅವರು. ಹೀಗಾಗಿ ಪಕ್ಷ ಏನು ತೀರ್ಮಾನ ಕೈಗೊಂತದ, ಪ್ರೈಮ್ ಮಿನಿಸ್ಟರ್ ಯಾವ ನಿರ್ಧಾರ ಕೈಗೊಂತಾರೆ ಅದರ ಪ್ರಕಾರ ನಾವೆಲ್ಲ ನಡ್ಕೊತೀವಿ. ಇಡೀ ರಾಜ್ಯದ ಪೊಲಿಟಿಕಲ್ ಸಿಚುವೇಶನ್ ತಿಳ್ಕೊಂಡು ಇವತ್ತು ಯಾರಿಗೆ ಮಂತ್ರಿ ಮಾಡಬೇಕು ಬಿಡಬೇಕು ಅನ್ನೋದು ನಿರ್ಧಾರ ಮಾಡುವಂಥದ್ದು ಪ್ರೈಮ್ ಮಿನಿಸ್ಟ್ರು ಮತ್ತು ಪಕ್ಷ. ಈಗ ಅವ್ರ ತೀರ್ಮಾನ ಯಾವ ರೀತಿ ಕೈಗೊಂತಾರೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊತೀವಿ. ಇದು ಶೆಟ್ಟರ್ ಅವರು ಹೇಳ್ತಕ್ಕಂಥ ಮಾತು. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ಸಹಜವಾಗಿ ಆಕಾಂಕ್ಷೆಗಳಿದೆ, ಯಾರನ್ನು ಮಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಇನ್ನು ಈ
ಮೈತ್ರಿ ಪಕ್ಷಗಳನ್ನು ನೋಡ್ತಾ ಇದ್ದರೆ NDA ಅಂಗಪಕ್ಷಗಳನ್ನು ಹಾಗೂ ಎಲ್ಲ ಮೈತ್ರಿ ಪಕ್ಷಗಳ ಸಭೆ ಕರೆಯಲಾಗಿದೆ. ಪಾರ್ಲಿಮೆಂಟ್ರಿ ಸಭೆ ಕೂಡ ಇದು. ನೋಡ್ತಾ ಇದ್ದರೆ BL ಸಂತೋಷ್ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಈಗ ಹಾಜರಾಗಿದ್ದಾರೆ. ಎಲ್ಲ ನಾಯಕರನ್ನು ಈ ಸಭೆಗೆ ಆಹ್ವಾನ ಮಾಡಲಾಗಿದೆ. ಸಭೆಯಲ್ಲಿ ಮೋದಿಯವರನ್ನು NDA ನಾಯಕರಾಗಿ ಘೋಷಣೆ ಮಾಡಲಾಗುತ್ತೆ.